ಉಡುಪಿ ಚಿಕ್ಕಮಗಳೂರಿನಲ್ಲಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬಾರದು ಅಂತ ಕಾರ್ಯಕರ್ತರು ಅಲ್ಲಿನ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬೇಕು ಅಂತ ಬಿಎಸ್ವೈ ಪಟ್ಟು ಹಿಡಿದಿದ್ದಾರೆ. ಶೋಭಾಗೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಒಂದ್ ಕಡೆ ತೀವ್ರ ವಿರೋಧ ಇದೆ, ಕಾರ್ಯಕರ್ತರು ಸ್ಥಳೀಯರ ವಿರೋಧ ಇದೆ, ಯೋಚಿಸಿ ಅಂತ ನಾಯಕರು ಹೇಳಿದ್ದಾರೆ. ಖಂಡಿತವಾಗಿ ಆಗುತ್ತೆ. ಪಿತೂರಿ ಮಾಡಿದಾಗ್ಲೇ ಹೈಕಮಾಂಡ್ ಗಮನ ಕೊಡುದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊಂತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಇನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ಸ್ಥಿತಿ. ನಳಿನ್ ಕುಮಾರ್ ಕಟೀಲ್ ಹಾಲಿ ಸಂಸದರು, ಅವರಿಗೂ ಕೂಡ ವಿರೋಧ ಇದೆ. ಆದರೆ ಅವರ ಬೆನ್ನಿಗೆ ಬಿಎಲ್ ಸಂತೋಷ್ ಅವರು ನಿಂತಿದ್ದಾರೆ. ಮಂಗಳೂರಲ್ಲಿ ಕಟೀಲ್ಗೆ ಟಿಕೆಟ್ ನೀಡಲು ಬಿಎಲ್ ಸಂತೋಷ್ ಪಟ್ಟು ಹಿಡಿದಿದ್ದಾರೆ. ಆದರೆ ಕಟೀಲ್ಗೆ ಟಿಕೆಟ್ ಬೇಡ ಅಂತ ಸ್ಥಳೀಯ ಆರ್ಎಸ್ಎಸ್ ನ ನಾಯಕರು ಹೇಳ್ತಾ ಇದ್ದಾರೆ. ಈ ವಿರೋಧದ ನಡುವೆ ಯಾರಿಗೆ ಟಿಕೆಟ್ ಅನ್ನುವಂತಹ ಪ್ರಶ್ನೆ ಇದೆ. ಆಕಾಂಕ್ಷಿಗಳು ಕೂಡ ಸಾಕಷ್ಟು ಜನ ಇದ್ದಾರೆ, ಲಾಭಿಗಳು ನಡೀತಾ ಇದೆ. ಆದರೆ ಬಿಎಲ್ ಸಂತೋಷ್ ನಳಿನ್ ಕುಮಾರ್ ಕಟೀಲ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಮಂಗಳೂರಿನಲ್ಲಿ ಕಟೀಲ್ಗೆ ಟಿಕೆಟ್ ಬೇಡ ಅಂತ ಅಲ್ಲಿನ ಸ್ಥಳೀಯ ಆರ್ಎಸ್ಎಸ್ ಹೇಳ್ತಾ ಇದೆ. ಆದರೆ ನಳಿನ್ ಕುಮಾರ್ ಕಟೀಲ್ಗೆನೆ ಟಿಕೆಟ್ ಕೊಡಬೇಕು ಅಂತ ಬಿಎಲ್ ಸಂತೋಷ್ ಅವರು ಪಟ್ಟು ಹಿಡಿದಿದ್ದಾರೆ. ಮಂಗಳೂರಿನಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ? ಹಾಗಾದ್ರೆ ಏನ್ ಚರ್ಚೆಗಳಾಗ್ತಾ ಇದೆ? ಮಂಗಳೂರು ಆಯ್ತು, ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕ್ಷೇತ್ರ. ಇನ್ನು ಬಿಜೆಪಿ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿಲ್ಲ. ಇನ್ನೂ ಬಗೆಹರಿಯದ ಉತ್ತರ ಕನ್ನಡ ಬಿಜೆಪಿ ಟಿಕೆಟ್. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಬಗ್ಗೆ ವಿಸ್ತೃತ ಚರ್ಚೆ ನಡೆದಿದೆ. ಹೆಗಡೆಗೆ ಟಿಕೆಟ್ ಹಂಚಿಕೆ ಮೋದಿ ನಿರ್ಣಯಕ್ಕೆ ನಾಯಕರು ಬಿಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ನಿರ್ಣಯವನ್ನ ತೆಗೆದುಕೊಳ್ತಾರೋ ಅದಕ್ಕೆ ನಾಯಕರು ಬದ್ಧರಾಗಿರ್ತಾರೆ. ಸರ್ವೆಗಳಲ್ಲಿ ಅನಂತಕುಮಾರ್ ಹೆಗಡೆ ಹೆಸರೇ ಮುಂಚೂಣಿಯಲ್ಲಿದೆ. ಆದರೆ ಹೆಗಡೆ ಸಂಘಟನೆ ಕ್ಷೇತ್ರದಿಂದ ದೂರ ಉಳಿದಿದ್ದ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಸರ್ವೆ ಆಧರಿಸಿ ಟಿಕೆಟ್ ಹಂಚಿಕೆ ಮಾಡಿ ಅಂತ ಬಿಎಸ್ವೈ ಹಾಗೂ ಬೊಮ್ಮಾಯಿ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಹೇಳಿದ್ದಾರೆ. ಹಾಗಾದ್ರೆ ಉತ್ತರ ಕನ್ನಡ ಬಿಜೆಪಿ ಟಿಕೆಟ್ ಯಾರಿಗೆ? ಮತ್ತೊಂದು ಅವಧಿಗೆ ಅನಂತಕುಮಾರ್ ಹೆಗಡೆ ಅವರೇ ಕ್ಯಾಂಡಿಡೇಟ್ ಆಗ್ತಾರೆ. ಈ ಬಗ್ಗೆ ಮಾತನಾಡೋಣ. ಪ್ರಶಾಂತ್ ನಾಥ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಉಡುಪಿ ಚಿಕ್ಕಮಗಳೂರು, ಮಂಗಳೂರು ಲೋಕಸಭಾ ಕ್ಷೇತ್ರ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ, ಈ ಮೂರೂ ಕೂಡ ಬಹಳ ಹೈ ವೋಲ್ಟೇಜ್ ಕ್ಷೇತ್ರಗಳೇ. ಸೊ ಇಲ್ಲಿ ಯಾವ ರೀತಿಯಾದ ಟಿಕೆಟ್ ಫೈಟ್ ನಡೀತಾ ಇದೆ? ಮೇಡಮ್ ನೋಡಿ, ಕರಾವಳಿಯಲ್ಲಿ ಒಂದು ಪಿಕ್ಯುಲಿಯರ್ ಸಿಚುವೇಶನ್ ಇದೆ. ಮೂವರಲ್ಲಿ ಯಾರಿಗೂ ಕೊಟ್ಟರು ಚುನಾವಣೆ ಗೆಲ್ತಾರೆ. ಅಂದರೆ ಮೂರು ಕ್ಷೇತ್ರದಲ್ಲಿ ಯಾರಿಗೂ ಕೊಟ್ಟರು ಚುನಾವಣೆಗೆ ಗೆಲ್ಲುವ ವಾತಾವರಣ ಬಿ ಜೆ ಪಿಗಿದೆ. ಕಾಂಗ್ರೆಸ್ಗಿಂತ ಕರಾವಳಿಯಲ್ಲಿ ಬಿ ಜೆ ಪಿಗೆ ಒಂದು ಅಡ್ವಾಂಟೇಜ್ ಪೊಸಿಷನ್ ಇದೆ, ಮೋದಿ ಅಲ್ಲೇ ಕೂಡ ಇದೆ. ಆದರೆ ಮೂವರು ಹಾಲಿ ಸಂಸದರ ಬಗ್ಗೆ ಕಾರ್ಯಕರ್ತರಲ್ಲಿ ಪಾರ್ಟಿಯಲ್ಲಿ ವಿರೋಧ ಇದೆ. ಈಗ ನಳಿನ್ ಕುಮಾರ್ ಕಟೀಲು ಜನರ ವಿರೋಧಕ್ಕಿಂತ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಕಾರ್ಯಕರ್ತರ ವಿರೋಧ ನಳಿನ್ ಕುಮಾರ್ ಕಟೀಲ್ ಹೆಸರಿಗೆ ಜಾಸ್ತಿ ಇದೆ. ಪುತ್ತಿಲ ಪರಿವಾರ ಇರ್ಬೋದು, ಕಳೆದ ಬಾರಿ ಅದು ನಳಿನ್ ಕುಮಾರ್ ಕಟೀಲು ಟಿಕೆಟ್ ಹಂಚಿಕೆಯ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ಆಗಿತ್ತು. ಈ ಬಾರಿ ಕಲ್ಲಡ್ಕ ಪ್ರಭಾಕರ ಭಟ್ರ ನೇರ ವಿರೋಧ ನಳಿನ್ ಕುಮಾರ್ ಕಟೀಲ್ ಹೆಸರಿಗಿದೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ದು. ಬಿಎಲ್ ಸಂತೋಷ್ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರನ್ನು ಸಮಾಧಾನಪಡಿಸಿ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಬೇಕು. ಯಾಕಂದರೆ ನಳಿನ್ ಕುಮಾರ್ ಕಟೀಲು ರಾಜ್ಯಾಧ್ಯಕ್ಷರಾಗಿದ್ದರು. ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರ ಅಸಮಾಧಾನ ಇದೆ. ಆದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀವು ಕರಿಯರನ್ನು ಆರ್ ಎಸ್ ಎಸ್ ಕೇಡರಿಂದ ಬಂದಿರತಕ್ಕಂಥ ಒಬ್ಬ ನಾಯಕನ ಕರಿಯರನ್ನು ಮುಗಿಸ್ಬಾರ್ದು ಅಂತಕ್ಕಂಥದ್ದು ಬಿ ಎಲ್ ಸಂತೋಷ್ ಇಡ್ತಾ ಇರ್ತಕ್ಕಂಥ ಒಂದು ಪ್ರಪೋಸಿಷನ್. ಅಂತಿಮವಾಗಿ ಈಗ ಕಲ್ಲಡ್ಕ ಪ್ರಭಾಕರ್ ಭಟ್ರು, ಅಲ್ಲಿನ ಸ್ಥಳೀಯ ಸಂಘ, ಅವ್ರಿಗೊಂದು ಅಭಿಪ್ರಾಯ ಇದೆ, ಬಿ ಎಲ್ ಸಂತೋಷ್ ಅವ್ರಿಗೊಂದು ಅಭಿಪ್ರಾಯ ಇದೆ. ಇದು ಒಂದು ರೀತಿ ಮಂಗಳೂರಿನಲ್ಲಿ ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಅಂತ ಅನ್ಬೋದು. ಆದರೆ ಅಂತಿಮವಾಗಿ ಬಿ ಜೆ ಪಿ ಹೈಕಮಾಂಡ್
ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂದರೆ BL ಸಂತೋಷ್ ಕೂಡ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು. ಇಲ್ಲಿ ಹೊರಗಿನವರ ಪಾತ್ರ ಕಡಿಮೆ. ಅಂದರೆ ಯಡಿಯೂರಪ್ಪನವ್ರದ್ದೇನೋ ನಡೆಯುತ್ತೆ, ಬೇರೆ ಯಾರೋ ಕೋರ್ ಕಮಿಟಿಯ ಸದಸ್ಯರ ಅಭಿಪ್ರಾಯ ನಡೆಯುತ್ತೆ ಅಂತಕ್ಕಂಥದ್ದಿಲ್ಲ. ಹೊರಗಿನವರ ಪಾತ್ರ ಕಡಿಮೆ. RSS ಅಂತಿಮವಾಗಿ ಮಂಗಳೂರಿನ ನಿರ್ಣಯವನ್ನು ಏಕತ್ರಿತವಾಗಿ ತೆಗೆದುಕೊಳ್ಳುತ್ತಾ ಅಥವಾ ಅಲ್ಲೂ ಡಿವಿಷನ್ಸ್ಗಳಾಗ್ತವ ಅಂತಕ್ಕಂಥದ್ದು ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ಮುಗಿದ ಮೇಲೆ ಸ್ಪಷ್ಟ ಆಗುತ್ತೆ. ಉಡುಪಿ ಚಿಕ್ಕಮಗಳೂರು, ಶೋಭಾ ಕರಂದ್ಲಾಜೆ ಅಲ್ಲಿಂದ ಸತತವಾಗಿ ಈಗ 2 ಬಾರಿ ಗೆದ್ದಿದ್ದಾರೆ. ಅವರಿಗೆ ಒಂದು ವಿರೋಧ ಇದೆ. ಗೋ ಬ್ಯಾಕ್ ಶೋಭಾ ಅಭಿಯಾನ ಕೂಡ ನಡೀತು. ಶೋಭಾ ಸಾಕಷ್ಟು ಬಾರಿ ಉಡುಪಿ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅಂತಕ್ಕಂಥ ವಿರೋಧವೂ ಕೂಡ ಇತ್ತು. ಆದರೆ ಯಡಿಯೂರಪ್ಪನವರು ಸಭೆಯಲ್ಲೂ ಹೇಳಿದ್ದಾರೆ, ಇಲ್ಲಿ ಕೋರ್ ಕಮಿಟಿಯಲ್ಲೂ ಹೇಳಿದರು ಶೋಭಾ ಕರಂದ್ಲಾಜೆಗೆ ಏನಕ್ಕೇನ ಟಿಕೆಟ್ ಕೊಡಬೇಕು. ಅವರು ಕಾರ್ಯಕರ್ತರಿಗೂ ಸ್ಪಷ್ಟವಾಗಿ ಹೇಳಿದರು ಶೋಭಾ ನಿಲ್ತಾರೆ, ಗೆಲ್ಲಿಸ್ಬೇಕು ಅಂತಕ್ಕಂಥದ್ದು. ಆದರೆ ನಳಿನಿಗೆ ಕೊಡಲ್ಲ, ಶೋಭಾ ಕೊಡ್ತಾರೆ ಅಂತಕ್ಕಂಥ ನಿರ್ಣಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಕೊಟ್ಟರೆ 3 ಜನರಿಗೆ ಸಿಗುತ್ತೆ, ಕೊಡದೇ ಇದ್ದರೆ 3 ಜನರಿಗೆ ಹೋಗುತ್ತೆ ಅಂತಕ್ಕಂಥದ್ದು ನನ್ನ ಗಟ್ ಫೀಲಿಂಗ್. ಆಶ್ಚರ್ಯಕರ ರೀತಿಯಲ್ಲಿ CT ರವಿ ಹೆಸರಿದೆ, ಜೀವರಾಜ್ ಹೆಸರಿದೆ, ಪ್ರಮೋದ್ ಮಧ್ವರಾಜ್ ಹೆಸರಿದೆ. ಆದರೆ ಮೊನ್ನೆ ಸಂಜೆಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿಗೂ ಕೊಡಬೇಕಾ, ಯಾಕಂದರೆ ಒಬ್ಬ ಬಿಲ್ಲವ ಬೇಕು ಅಂತಕ್ಕಂಥದ್ದು ಕೂಡ ಒಂದು ಚರ್ಚೆ ನಡೀತಾ ಇದೆ. ಶಿವಮೊಗ್ಗ, ಕಾರವಾರ, ಮಂಗಳೂರು, ಉಡುಪಿ ಸೇರಿಸಿ ಆದರೂ ಒಂದು ಬಿಲ್ಲವ ಕೊಡಬೇಕು. ಕಾಂಗ್ರೆಸ್ 2 ಬಿಲ್ಲವರಿಗೆ ಅಲ್ಲಿ ಟಿಕೆಟನ್ನು ಕೊಡ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ. ಇನ್ನು ಅನಂತಕುಮಾರ್ ಹೆಗಡೆಗೆ ಬಂದರೆ ಹಿ ಹ್ಯಾಸ್ ಎ ಹ್ಯೂಜ್ ಪಾಪ್ಯುಲಾರಿಟಿ, ನೋ ಡೌಟ್. ಆದರೆ 2-3 ವರ್ಷದಿಂದ ಅವರು ಸಂಸದರಾಗಿ ಕ್ಷೇತ್ರದಲ್ಲಿ ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿಲ್ಲ. ಸ್ವಲ್ಪ ದಿನಗಳ ಕಾಲ ಅನಾರೋಗ್ಯದಿಂದ, ಇನ್ನೂ ಕೆಲ ದಿನಗಳ ಕಾಲ ನಿರಾಸಕ್ತಿಯಿಂದ ಅವರು ಜಾಸ್ತಿ ಓಡಾಡಿಲ್ಲ. ಆದರೆ ಅವ್ರಿಗೊಂದು ಹ್ಯೂಜ್ ಪಾಪ್ಯುಲಾರಿಟಿ ಇದೆ, ಅದು ಸರ್ವೇದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರಿಲ್ಲಂದರೆ ಬೇರೆ ಯಾರು ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಆ ಕಾರಣದಿಂದ ಆ ತೀರ್ಮಾನವನ್ನು ಕೂಡ ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ತೆಗೆದುಕೊಳ್ಬೇಕಾಗತ್ತೆ. ಕರಾವಳಿಯ 3 ಕ್ಷೇತ್ರಗಳೇನಿವೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಫೈಟ್ ಮತ್ತು ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ನಾಳೆಯ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಈ 3 ಟಿಕೆಟ್ ಸಿಗುತ್ತಾ ಅಥವಾ ಸಾರಾಸಗಟಾಗಿ 3 ಬದಲಿಸಲಾಗುತ್ತಾ? ಒಂದು ಸಾಧ್ಯತೆ ಇದೆ, ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿಯಲ್ಲಿ ಕೊಡಲೇಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಲ್ಲಿ ಮಹಿಳೆಯರು ಯಾರೂ ಇಲ್ಲ, ಅವರನ್ನು ಬೆಂಗಳೂರು ನಾರ್ತ್ಗೂ ಕೂಡ ಶಿಫ್ಟ್ ಮಾಡಬಹುದು ಅಂತಕ್ಕಂಥದ್ದನ್ನು BJP ಮೂಲಗಳು ಹೇಳ್ತಾ ಇವೆ. ಯಾಕಂದರೆ ಹೈಕಮಾಂಡ್ಗೂ ಕೂಡ ಶೋಭಾ ಕರಂದ್ಲಾಜೆ ಅವರನ್ನು ಬಿಟ್ಕೊಡೋ ಮನಸ್ಸಿಲ್ಲ. ಉಡುಪಿಯಿಂದ ಬೆಂಗಳೂರು ನಾರ್ತ್ಗೂ ಶಿಫ್ಟ್ ಆದರೂ ಆಶ್ಚರ್ಯ ಇಲ್ಲ. ಇಲ್ಲಾದಲ್ಲಿ 3 ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಸಿಕ್ಕರೂ ಆಶ್ಚರ್ಯ ಇಲ್ಲ ಅಂತಿವೆ ಮೂಲಗಳು. ಎಸ್ ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.